ಅಮ್ಮ, ಇಂದು ರವಿವಾರ ಅಲ್ವಾ? ರಾಜೀವ ತನ್ನ ತಾಯಿಯನ್ನ ಕೇಳಿದ. ಹೌದು, ಏನಾಯ್ತು? ವನಜಮ್ಮ ಮಗನಿಗೆ ಮರಳಿ ಪ್ರಶ್ನೆ ಕೇಳಿದ್ಲು. ಸ್ಕೂಲಿಗೆ ರಜೆ. ಹೌದು, ರಜೆ ಇದೆ. ಸ್ನಾನ ಮಾಡಿ ತಿಂಡಿ ಆದಮೇಲೆ ರೂಮ್ನಲ್ಲಿ ಕುಳಿತುಕೊಂಡು ಓದು. ಪರೀಕ್ಷೆ ಸಮೀಪಿಸ್ತಾ ಇದೆ. ಅಲ್ಲಿ ಇಲ್ಲಿ ಸುತ್ತಾಡಿ ಸಮಯ ಹಾಳು ಮಾಡಬೇಡ. ಅಮ್ಮನ ಆದೇಶ ರಾಜೀವನಿಗೆ ನಿರಾಶೆ ತಂದಿತು. ಅಮ್ಮ ಅಮ್ಮ, ಸಮುದ್ರ ಸ್ನಾನ ಮಾಡಿ ಬಹಳ ದಿನ ಆಯಿತು. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಮ್ಮ. ರಾಜೀವ ಅಮ್ಮನನ್ನು ಪೀಡಿಸತೊಡಗಿದ. ಏನು, ಸಮುದ್ರ ಸ್ನಾನ ಮಾಡ್ತೀಯಾ? ಬೇಡಪ್ಪ. ಇಲ್ಲಮ್ಮ, ದೂರ ಹೋಗೋದಿಲ್ಲ. ದಂಡೆಯಲ್ಲೇ ಈಜಾಡ್ತೀನಿ. ಬೇಡ ಮರಿ, ದೊಡ್ಡ ದೊಡ್ಡ ತೆರೆಗಳು ಬರ್ತವೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಗತಿ ಏನು? ವನಜಮ್ಮ ಸಮ್ಮತಿಸಲಿಲ್ಲ. ಏನು ಆಗೋದಿಲ್ಲ, ನನ್ನೊಟ್ಟಿಗೆ ರೋಬಾಯ್ ಇದ್ದಾನಲ್ಲ. ಹೌದೇನೋ ರೋಬಾಯ್? ಹೌದಮ್ಮ, ನಾನಿರ್ತೀನಿ. ರಾಜೀವನನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬರ್ತೀನಿ. ರೋಬಾಯ್ ಅರಳು ಹುರಿದಂತೆ ಮಾತನಾಡಿದ. ಹೌದೇನೋ? ಇಬ್ಬರು ಸೇರಿ ಮೊದಲೇ ನಿರ್ಧರಿಸಿದಂತಿದೆ. ಹೋಗಿ ಬೇಗ ಬನ್ನಿ. ರೋಬಾಯ್, ರಾಜೀವನನ್ನು ಒಳಕ್ಕೆ ಬಿಡಬೇಡ. ರೋಬಾಯ್ ಕಾಳಜಿ ಬಿಡಿ ಎನ್ನುವಂತೆ ತಲೆ ಅಲ್ಲಾಡಿಸಿದ. ರಾಜೀವ ರೋಬಾಯ್ಗೆ ಥ್ಯಾಂಕ್ಸ್ ಹೇಳಿದ. ಇಬ್ಬರು ಸೇರಿ ಸೋಪು ಬಟ್ಟೆಗಳನ್ನು ತೆಗೆದುಕೊಂಡು ಸಮುದ್ರದತ್ತ ಹೊರಟರು. ರೋಬಾಯ್ ರಾಜೀವನ ಪ್ರಾಣ ಸ್ನೇಹಿತ. ರಾಜೀವ ಅವನ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. 5ನೇ ವರ್ಗದಲ್ಲಿ ಓದುತ್ತಿದ್ದವ ಜಾಣ ಹುಡುಗ. ರಾಜೀವನ ಹುಟ್ಟುಹಬ್ಬದ ಕಾಣಿಕೆಯಾಗಿ ತಂದೆ ಶಿವರಾಜಪ್ಪನವರು ಜಪಾನಿನಿಂದ ರೋಬಾಯ್ ಅನ್ನುವ ಯಂತ್ರ ಹುಡುಗನನ್ನು ತರಿಸಿಕೊಟ್ಟಿದ್ರು. 2.5 ಅಡಿ ಎತ್ತರದ ರೋಬಾಯ್ ಚುರುಕು ಹುಡುಗ. ಅವನಿಗೆ ಅಪರೂಪದ ಜ್ಞಾಪಕ ಶಕ್ತಿ ಇದೆ. ಒಮ್ಮೆ ಹೇಳಿಕೊಟ್ಟಿದ್ದನ್ನು ತಪ್ಪದೇ ಮಾಡಿ ತೋರಿಸ್ತಾನೆ. ಹೇಳಿದ ಕೆಲಸವನ್ನ ಶಿರಸಾವಹಿಸಿ ಮಾಡ್ತಾನೆ. ರೋಬಾಯ್ ರಾಜೀವನ ಕೋಣೆಯಲ್ಲೇ ಇರ್ತಾನೆ. ರಾಜೀವನಿಗೆ ಸಹಾಯ ಮಾಡುವುದು, ಕೂಡಿ ಆಡುವುದು ಅವನ ಕೆಲಸ. ಸಾಹಸಮಯ ಕೆಲಸಗಳಂತೂ ಅಚ್ಚುಮೆಚ್ಚು. ರಾಜೀವನಿಗೆ ಊಟ ಕಾಫಿ ತಂದು ಕೊಡುವುದು, ಸೆಲ್ಫ್ನಿಂದ ಪುಸ್ತಕ ತೆಗೆದುಕೊಡುವುದು, ನಸುಕಿನಲ್ಲಿ ಎಬ್ಬಿಸುವುದು ಹಾಗೂ ಶಾಲೆಗೆ ತಯಾರಿಗೊಳಿಸುವುದು, ಹೀಗೆ ಬಗೆ ಬಗೆಯ ಕೆಲಸಗಳನ್ನು ಮಾಡ್ತಾನೆ. ಅಲ್ಲದೆ ಚೆಸ್, ಟೆನ್ನಿಸ್ ಆಡುವುದು, ಈಸುವುದು ಮತ್ತು ಗಣಿತ ಸಮಸ್ಯೆಗಳನ್ನು ಬಿಡಿಸುವುದು ಅವನ ಹವ್ಯಾಸಗಳು. ರಾಜೀವ ಮತ್ತು ರೋಬಾಯ್ ಬಟ್ಟೆ ಬಿಚ್ಚಿ ನೀರಿಗಿಳಿದ್ರು. ತೆರೆಗಳೊಡನೆ ಆಡುತ್ತಾ ದಡದಲ್ಲೇ ಈಜತೊಡಗಿದ್ರು. ಈಜು ಸಾಕಾದೊಡನೆ ಬೆಚ್ಚನೆಯ ಮರಳಿನಲ್ಲಿ ಉರುಳಾಡಿದ್ರು. ಇಷ್ಟಾದರೂ ಅವನಿಗೆ ತೃಪ್ತಿ ಅನ್ನಿಸ್ಲೇ ಇಲ್ಲ. ಅವರಿಗೆ ಸ್ವಲ್ಪ ದೂರದಲ್ಲೇ ಬೆಸ್ತರ ಹುಡುಗರು ಕೇಕೆ ಹಾಕುತ್ತಾ ನೀರಾಟವಾಡ್ತಾ ಇದ್ರು. ಮುಖವಾಡ ಧರಿಸಿ ನೀರಿನಲ್ಲಿ ಬಹಳ ಹೊತ್ತು ಮುಳುಗುತ್ತಿದ್ರು. ಇದನ್ನು ನೋಡಿ ರಾಜೀವನಿಗೆ ಮೋಜೆನಿಸಿತು. ಕುತೂಹಲ ಕೆರಳಿತು. ಅವನಿಗೂ ನೀರಿನಲ್ಲಿ ಮುಳುಗಬೇಕೆಂದೆನಿಸಿತು. ಇಬ್ಬರು ಸೇರಿಕೊಂಡು ಬೆಸ್ತರ ಹುಡುಗರ ಬಳಿ ಹೋದರು. ಅವರಿಂದ ಮುಖವಾಡ ಮತ್ತು ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೇಳಿ ಪಡೆದರು. ರಾಜೀವ್ ಬೆನ್ನಿಗೆ ಸಿಲಿಂಡರನ್ನು ಕಟ್ಟಿಕೊಂಡು ಮುಖವಾಡ ಧರಿಸಿ ಸಿದ್ಧನಾದ. ರೋಬಾಯ್ಗೆ ಹೆದರಿಕೆಯಾಯಿತು. ನೀರಿನಾಳದಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾದರೆ ಮಾಡುವುದೇನು? ರಾಜೀವ್ ರೋಬಾಯ್ನ ಮಾತು ಕೇಳಲೇ ಇಲ್ಲ. ರಾಜೀವ್ ನೀರಿನಲ್ಲಿ ಮುಳುಗಿಯೇ ಬಿಟ್ಟ. ರೋಬಾಯ್ ಸಹ ಅವನೊಡನೆ ನೀರಿನಲ್ಲಿ ಮುಳುಗಿದ. ಇಬ್ಬರು ಸೇರಿ 106 ಅಡಿ ಆಳದ ಸಮುದ್ರ ತಳವನ್ನು ತಲುಪಿದ್ರು. ಸಮುದ್ರ ತಳ ರುದ್ರ ಮನೋಹರವಾಗಿತ್ತು. ನೆಲ ಮತ್ತು ಬಂಡೆಗಳ ಮೇಲೆ ಪಾಚಿ ಹಾಗೂ ಜಲಸಸ್ಯಗಳಿಂದ ಕೂಡಿದ ಹಸಿರು ವನವೇ ಇತ್ತು. ಅಲ್ಲೆಲ್ಲ ಮೀನು, ಮೃದ್ವಂಗಿ, ಜಲಚರಗಳು ಸಂಚರಿಸುತ್ತಿದ್ವು. ಬೆರಳು ಗಾತ್ರದಿಂದ ಮೊದಲ್ಗೊಂಡು ದೈತ್ಯಾಕಾರದ ಸಾವಿರಾರು ಜಾತಿಯ ಮೀನುಗಳು ಅತ್ತಿಂದಿತ್ತ ಇತ್ತಿಂದತ್ತ ಈಜಾಡ್ತಾ ಇದ್ವು. ಎಷ್ಟೋ ಜೀವಿಗಳು ಅವರನ್ನು ಸ್ಪರ್ಶಿಸಿ ಮೂಸಿ ನೋಡಿ ಮುಂದೆ ಸಾಗ್ತಾ ಇದ್ವು. ಇನ್ನು ಕೆಲವು ಹೆದರಿಕೊಂಡು ಹಸಿರ ವನದಲ್ಲಿ ಮರೆಯಾಗಿ ಹೋಗ್ತಿದ್ವು. ನಕ್ಷತ್ರ ಮೀನು, ಸಮುದ್ರ ಸೌತೆ, ಗರಿಮೀನು, ಶಂಕುಹುಳ, ಮುತ್ತಿನ ಸಿಂಪಿ, ಕಪ್ಪೆ ಚಿಪ್ಪು, 100 ಪ್ರಭೇದಗಳು ತಳದಲ್ಲಿ ತೆವಳುತ್ತಾ ಇದ್ವು. ಅವರು ಅಲ್ಲಿನ ವಿಸ್ಮಯ ಲೋಕವನ್ನು ಕಂಡು ದಂಗಾದ್ರು. ಸುತ್ತೆಲ್ಲ ನೋಡುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದಂತೆ ಬಂಡೆಗಳ ಹಿಂದಿನಿಂದ ಒಂದು ವಿಚಿತ್ರ ಆಕಾರದ ಪ್ರಾಣಿ ಹೊರಬಂತು. ಅದರ ಮುಖ ಕುದುರೆ ಮುಖದಂತಿತ್ತು. ಬಾಲ ಸುರುಳಿಯಾಗಿತ್ತು. ರಾಜೀವ ಅದನ್ನು ಹಿಡಿದುಕೊಂಡು ಮೈಸವರಿದ. ರಾಜೀವ, ಹೀಗೆಲ್ಲ ಕಡಲ ಜೀವಿಗಳನ್ನು ಹಿಡಿಬಾರ್ದು. ಅವು ನಮ್ಮನ್ನು ಅಟ್ಟಿಸಿಕೊಂಡು ಬಂದರೆ ಅನಾಹುತ ಆಗುತ್ತೆ. ರೋಬಾಯ್ ಎಚ್ಚರಿಕೆ ನೀಡಿದಾಗ ರಾಜೀವ ಅದನ್ನು ಬಿಟ್ಟು ಬಿಟ್ಟ. ಅದು ಒಂದು ಕಡಲ್ ಕುದುರೆ ಎಂಬುದು ಹಿಂದಿನಿಂದ ಗೊತ್ತಾಯಿತು. ರೋಬಾಯ್, ಇವೆಲ್ಲ ಏನು? ಎಷ್ಟೊಂದು ಇವೆಯಲ್ಲ? ರಾಜೀವ ತಳದಲ್ಲಿ ಹರಡಿಕೊಂಡಿದ್ದ ಜೀವಿಗಳತ್ತ ಬೆರಳು ಮಾಡಿ ಕೇಳಿದ. ಓ,
ಇವು ಮುತ್ತಿನ ಸಿಂಪಿ. ಮುತ್ತು ಜನಿಸುವುದು ಇವುಗಳಲ್ಲೇ, ರೋಬಾಯ್ ಉತ್ತರಿಸಿದ. ರೋಬಾಯ್, ಇವನ್ನೆಲ್ಲ ಆಯ್ದುಕೊಂಡು ಹೋಗೋಣವಾ? ರಾಜೀವ್ ಅವುಗಳನ್ನು ಆಯತೊಡಗಿದ. ರಾಜೀವ್, ಇದೇನು ಹುಚ್ಚಾಟ? ಇದೆಲ್ಲ ನಮಗೆ ಬೇಕಿಲ್ಲ. ರೋಬಾಯ್ ರಾಜೀವನ ಆಸೆಗೆ ಕಲ್ಲು ಹಾಕಿದ. ಅವರು ಹಾಗೆ ಈಜುತ್ತಾ ಮುಂದುವರಿಯುತ್ತಿರುವಾಗ ದೂರದಿಂದ ಒಂದು ಭವ್ಯವಾದ ಪ್ರಾಣಿ ಅವರತ್ತ ಬರುತ್ತಿರುವುದು ಕಾಣಿಸಿತು. ಇಬ್ಬರು ದೊಡ್ಡ ಬಂಡೆಯ ಹಿಂಬದಿಗೆ ಮರೆಯಾಗಿ ಕುಳಿತುಕೊಂಡ್ರು. ಅದು ಇನ್ನಷ್ಟು ಸಮೀಪಕ್ಕೆ ಬಂತು. 8 ಕಾಲುಗಳ ಮೇಲೆ ಡೊಂಬನಂತೆ ನಡೆಯುತ್ತಿತ್ತು. ದೊಡ್ಡ ದೇಹದ ಮೇಲೆ ಚಿಕ್ಕ ಚಿಕ್ಕ ಕಣ್ಣುಗಳಿದ್ವು. ಅದು ಆಕ್ಟೋಪಸ್, ರೋಬಾಯ್ ತಗ್ಗಿದ ದನಿಯಲ್ಲಿ ಹೇಳಿದ. ಓ, ಆಕ್ಟೋಪಸ್ ಅಂದರೆ ಇದೇನಾ? ಭಯಂಕರ ಕ್ರೂರಜೀವಿ. ರಾಜೀವ ಮುದ್ದೆಯಾಗಿ ಕುಳಿತುಕೊಂಡ. ಮತ್ತೊಂದು ಕಡೆಯಿಂದ ಇನ್ನೊಂದು ವಿಚಿತ್ರವಾದ ಪ್ರಾಣಿ ತನ್ನ 2 ಗ್ರಹಣಾಂಗಗಳನ್ನು ಬೀಸುತ್ತಾ ವೇಗವಾಗಿ ಬರುತ್ತಿತ್ತು. ದೊಡ್ಡ ಮೂಳೆ ಚೀಲದಲ್ಲಿ ಅದರ ದೇಹ ಹುದುಗಿಕೊಂಡಿತ್ತು. ತಲೆ ಮಾತ್ರ ಹೊರಗೆ ಇತ್ತು. ರಾಜೀವ, ಸೆಪಿಯಾ ಅಂದರೆ ಇದು ಕೂಡ ಕ್ರೂರಿಯೇ. ರೋಬಾಯ್, ಗಲಾಟೆ ಮಾಡಬೇಡ, ನನಗ್ಯಾಕೋ ಭಯ ಆಗ್ತಿದೆ. ರಾಜೀವ ಹೆದರಿಕೊಂಡು ನಡುಗತೊಡಗಿದ. ರಾಜೀವ, ಧೈರ್ಯದಿಂದಿರು, ಅವು ನಮಗೇನು ತೊಂದರೆ ಕೊಡುವುದಿಲ್ಲ, ರೋಬಾಯ್ ಸಮಾಧಾನ ಹೇಳಿದ. ಸೆಪಿಯ ಹತ್ತಿರ ಬಂದಂತೆ ಆಕ್ಟೋಪಸ್ ತಟಸ್ಥವಾಯಿತು. ಇನ್ನೇನು ಜಪ್ಪಿಸಿ ಅದರ ಮೇಲೆ ಆಕ್ರಮಣ ಮಾಡಬೇಕೆಂದಾಗ ಸೆಪಿಯ ತನ್ನ ದೇಹದಲ್ಲಿ ಸಂಗ್ರಹಿಸಿದ್ದ ಬಣ್ಣವೊಂದನ್ನು ಹೊರಚೆಲ್ಲಿತು. ನೀರೆಲ್ಲ ವರ್ಣಮಯವಾಗಿ ಏನೊಂದೂ ಕಾಣದಂತಾಯಿತು. ಸೆಪಿಯ ಇದೇ ಒಳ್ಳೆ ಸಮಯ ಅಂತ ಅಲ್ಲಿಂದ ಪರಾರಿಯಾಯಿತು. ಆಕ್ಟೋಪಸ್ ಅಲ್ಲೇ ನಿಂತು ಬಿಟ್ಟಿತು. ಅದು ಹೊರಟು ಹೋಗುವವರೆಗೆ ಇವರು ಬಂಡೆಯ ಮರೆಯಿಂದ ಹೊರಗೆ ಬರಲೇ ಇಲ್ಲ. ರಾಜೀವನ ಹೊಟ್ಟೆಯಲ್ಲಿ ದೊಂಬರಾಟ ಶುರುವಾಯಿತು. ಮನೆಯಿಂದ ಬರುವಾಗ ರೋಬಾಯ್ನ ಕೋಶಗಳು ಪೂರ್ಣ ಚಾರ್ಜ್ ಆಗಿರಲಿಲ್ಲ. ಹೀಗಾಗಿ ರೋಬಾಯ್ಗೂ ಶಕ್ತಿ ಇಲ್ಲದಂತಾಯಿತು. ರೋಬಾಯ್ ರಾಜೀವನ ಕೈ ಹಿಡಿದುಕೊಂಡು ಮೆಲ್ಲನೆ ತೆವಳುತ್ತಾ ಪಾಚಿಗಳ ಹಿಂದಿನಿಂದ ಪಾರಾಗಿ ಬಂದ. ಅವರು ಸತ್ತೆವೋ ಕೆಟ್ಟೆವೋ ಎಂದು ಈಜುತ್ತಾ ಮೇಲಕ್ಕೆ ಬಂದರು. ಕೊನೆಗೂ ನೀರಿನ ಪಾತಳಿಗೆ ಬಂದು ಉಸ್ ಎಂದು ನಿಟ್ಟುಸಿರುಬಿಟ್ರು. ಸಮುದ್ರ ದಂಡೆಯಲ್ಲಿ ನಿಂತು ಸುತ್ತೆಲ್ಲ ದೃಷ್ಟಿ ಹಾಯಿಸಿದಾಗ ಅಲ್ಲಿ ಜನಸಮೂಹ ಸೇರಿದ್ದು ಕಾಣಿಸಿತು. ವನಜಮ್ಮ ಒಂದೇ ಸಮನೆ ರೋದಿಸುತ್ತಿದ್ಲು. ಶಿವರಾಜಪ್ಪ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. ಬೆಸ್ತರು ಮುಳುಗುಗಾರರು ನೀರಿನಲ್ಲಿ ಮುಳುಗಿ ಮೇಲೆ ಬರ್ತಿದ್ರು. ಇಷ್ಟೊಂದು ಜನರು ತಮ್ಮ ಶೋಧಕ್ಕಾಗಿಯೇ ನೆರೆದಿದ್ದಾರೆಂದು ಅವರಿಗೆ ತಿಳಿಯದಿರಲಿಲ್ಲ. ಇಬ್ಬರು ಕಳ್ಳ ಹೆಜ್ಜೆ ಇಡುತ್ತಾ ದಡಕ್ಕೆ ಬಂದ್ರು ಯಾರೋ ಜೋರಾಗಿ ಕೂಗಿಕೊಂಡ್ರು. ವನಜಮ್ಮ ಓಡಿ ಬಂದು ರಾಜೀವನನ್ನ ಅಪ್ಪಿ ಮುದ್ದಾಡಿದ್ಲು. ಆನಂದದ ಆವೇಶದಲ್ಲಿ ಕಣ್ಣೀರುಗರೆದ್ಲು. ಶಿವರಾಜಪ್ಪ ರಾಜೀವ ಮತ್ತು ರೋಬಾಯ್ ಮೇಲೆ ಸಿಟ್ಟಾದ್ರು. ಅಪ್ಪ, ರೋಬಾಯ್ದು ಏನೂ ತಪ್ಪಿಲ್ಲ, ಇಷ್ಟಕ್ಕೆಲ್ಲ ನಾನೇ ಕಾರಣ. ರಾಜೀವ ತಪ್ಪೊಪ್ಪಿಕೊಂಡ. ಎಲ್ಲರೂ ಸೇರಿಕೊಂಡು ಮನೆಗೆ ಹೊರಟು ಬರುವಾಗ ರಾಜೀವನು, ಅಮ್ಮ, ನೀನು ಚಿತ್ರದಲ್ಲಿ ತೋರಿಸ್ತಿದ್ದೀಯಲ್ಲ ಅಷ್ಟಪದಿ ನನ್ನ ಹತ್ರನೇ ಬಂದಿತ್ತು. ತಾನು ಕಂಡಿದ್ದನ್ನೆಲ್ಲ ಹೇಳಿದ. ಎಂಥ ಹುಚ್ಚು ಕೆಲಸ ಮಾಡಿದಿರಿ, ಸುರಕ್ಷಿತವಾಗಿ ಬಂದಿರಲ್ಲ, ಅಷ್ಟೇ ಸಾಕು. ವನಜಮ್ಮ ನೆಮ್ಮದಿಯ ಉಸಿರು ಬಿಟ್ಟು ಮನದೊಳಗೆ ದೇವರನ್ನ ಸ್ಮರಿಸಿದ್ಲು. ಅಮ್ಮ, ಸೆಫಿಯಾ, ಶಾರ್ಕ್, ಮುತ್ತಿನ ಸಿಂಪಿ ಎಲ್ಲವನ್ನೂ ನೋಡಿದ್ವು. ರೋಬಾಯ್ ಅವರ ಹಿಂದೆ ಲುಟುಲುಟನೆ ನಡೆದು ಬರುತ್ತಾ ಮಾತು ಹೇಳತೊಡಗಿದ. ಎಂಥ ಅದ್ಭುತ ದೃಶ್ಯ ಅದು. ರಾಜೀವನೆಂದರೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುತ್ತದೆ. ರೋಬಾಯ್ ತೃಪ್ತಿ ಪಟ್ಟುಕೊಂಡು ಹೇಳಿದ. ಅಮ್ಮ, ಇನ್ನೊಮ್ಮೆ ನೀನು, ಅಪ್ಪ, ರೋಬಾಯ್ ಎಲ್ಲರೂ ಸೇರಿಕೊಂಡು ಸಮುದ್ರ ಯಾತ್ರೆ ಮಾಡೋಣವಾ? ರಾಜೀವನ ಮುದ್ದಾದ ಮುಗ್ಧ ಮಾತುಗಳಿಗೆ ನಗಬೇಕೋ ಅಳಬೇಕೋ ಒಂದು ತಿಳಿಲಿಲ್ಲ.